ತಾಂತ್ರಿಕ ಶಿಕ್ಷಣ IC ಬ್ರಾಂಚ್ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ DT ಬೋರ್ಡ್ ಇಂದ ಮಾಡಲ್ಪಟ್ಟ ಸಿಲೆಬಸ್ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ನವರಿಗೆ ಒಂದೊಂದೇ ಸಬ್ಜೆಕ್ಟ್ ಅನ್ನು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ವಿ. ಪ್ರಥಮ ಸಬ್ಜೆಕ್ಟ್ ಆಗಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ವಿ. ಕಳೆದ ಕ್ಲಾಸ್ಗಳಲ್ಲಿ ಕಳೆದ 5 ಯೂನಿಟ್ಗಳನ್ನು ಮುಗಿಸ್ಕೊಂಡು ಬಂದಿದ್ವಿ. ಇದು ಯೂನಿಟ್ 6 ಅಂಡ್ ಲಾಸ್ಟ್ ಯೂನಿಟ್ ಲಾಜಿಕ್ ಫ್ಯಾಮಿಲಿ. ಅದೊಂದು ಸಿಲೆಬಸ್ ಹೀಗಿದೆ. ಲಾಜಿಕ್ ಫ್ಯಾಮಿಲೀಸ್, IC's concepts, advantages and disadvantages, IC classification based on scale of integration, concept, need and types of logic families. Logic family specification, propagation delay, fan out, fan in, power dissipation, noise margin, speed and speed power product. IC data sheet, identify the specification in typical standard TTL IC. Features of standard TTL, CMOS and ECL. Identify TTL or CMOS or ECL NAND gate ICs and compare their specifications. Identifying between TTL and CMOS, need, concept and precautions handling of ICs and ECDs. ಇದಿಷ್ಟು ಯೂನಿಟ್ 6 ನ ಸಿಲೆಬಸ್. ಈ ಸಿಲೆಬಸ್ ಪ್ರಕಾರ ಮಾಡ್ಕೊತಾ ಹೋಗೋಣ. ಇವಾಗ ಲಾಜಿಕ್ ಫ್ಯಾಮಿಲೀಸ್ ಇಂಟ್ರಡಕ್ಷನ್. Digital circuits are constructed with integrated circuits. ಡಿಜಿಟಲ್ ಸರ್ಕ್ಯೂಟ್ಸ್ಗಳಿದಾವಲ್ಲ ಅದನ್ನ ಯಾವ ರೀತಿ ಸರ್ಕ್ಯೂಟ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಯೂಸ್ ಮಾಡಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ ಐಸಿ ಇದು ಫುಲ್ ಫಾರ್ಮ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಡಿಜಿಟಲ್ ಸರ್ಕ್ಯೂಟ್ಸ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. An integrated circuit IC is a small silicon semiconductor crystal called a chip. ಇದು ಏನಂತಂದ್ರೆ ಸಣ್ಣದಾಗಿರುತ್ತೆ, ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಯೂಸ್ ಮಾಡಿರ್ತೀವಿ, ಚಿಪ್ ಅಂತ ಕರಿತೀವಿ. ಕಂಟೈನಿಂಗ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಏನಿರುತ್ತೆ IC ಒಳಗಡೆ. IC ನೀವು ನೋಡಿದಿರ ಲ್ಯಾಬ್ಗಳಲ್ಲಿ. IC ಒಳಗಡೆ ಏನಿರ್ತದೆ? IC ಒಳಗಡೆ ಟ್ರಾನ್ಸಿಸ್ಟರ್ಸ್, ಡಯೋಡ್ಸ್, ರೆಸಿಸ್ಟರ್ಸ್ ಅಂಡ್ ಕೆಪಾಸಿಟರ್ಸ್. IC ಒಳಗಡೆ ಏನಿರುತ್ತೆ? ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಕಂಟೈನ್ ಆಗಿರುತ್ತೆ. Transistors, diodes, resistors and capacitors. Digital circuits are constructed with integrated circuits. An integrated circuit IC is a small silicon semiconductor crystal called a chip containing electrical components such as transistor, diodes, resistors and capacitors. ಇಷ್ಟು ಇರುತ್ತೆ IC ಒಳಗಡೆ. ಡಿಜಿಟಲ್ ಸರ್ಕ್ಯೂಟ್ಗಳನ್ನು ICಗಳ ಯೂಸ್ ಮಾಡ್ತೀವಿ. IC ಅಂತಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನೋದು ಸೆಮಿಕಂಡಕ್ಟರ್ crystal called a chip, silicon semiconductor crystal called a chip containing electrical components. ಒಳಗಡೆ ಏನಿರುತ್ತೆ? ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ such as ಯಾವ್ದು? ಟ್ರಾನ್ಸಿಸ್ಟರ್, ಡಯೋಡ್ಸ್, ರೆಸಿಸ್ಟರ್ಸ್, ಕೆಪಾಸಿಟರ್ಸ್ ಇದೆಲ್ಲ ಅದ್ರ ಒಳಗಡೆ ಇರುತ್ತೆ. The various components are interconnected inside the chip. ವೇರಿಯಸ್ ಕಾಂಪೊನೆಂಟ್ಸ್, ತುಂಬಾ ಕಾಂಪೊನೆಂಟ್ಸ್ ಇಂಟರ್ಕನೆಕ್ಟ್ ಮಾಡಿರ್ತೀವಿ ಚಿಪ್ ಒಳಗಡೆ ಟು ಫಾರ್ಮ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಫಾರ್ಮ್ ಮಾಡೋಕ್ಕೆ ಮಾಡಿರ್ತೀವಿ. ICs ಡಿಫರ್ಸ್ ಫ್ರಮ್ ಅದರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಬೇರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗೆ ICಗೆ ಡಿಫರ್ ಆಗುತ್ತೆ. ಏನು ಡಿಫರ್ ಆದ್ರೆ ಇದು ನೋಡ್ರಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಕಂಪೋಸ್ಡ್ ಆಫ್ ಡಿಟ್ಯಾಚಬಲ್ ಆರ್ ರಿಮೂವಬಲ್ ಕಾಂಪೊನೆಂಟ್ಸ್ ಇನ್ ದಿ ಇಂಡಿವಿಜುವಲ್ ಕಾಂಪೊನೆಂಟ್. ಇನ್ ದಿ IC cannot be separated or disconnected and the circuit inside the IC is accessible only through the external pins provided by the manufacturer. ಏನಪ್ಪಾ ಅಂತಂದ್ರೆ ICs differ from the other electronic circuits composed of detachable or renewable components. ಬೇರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಡಿಟ್ಯಾಚಬಲ್ ಇರುತ್ತೆ, ರಿನ್ಯೂಬಲ್ ಇರುತ್ತೆ. ಕಾಂಪೊನೆಂಟ್ಸ್ಗಳನ್ನ ಬೇರೆ ಕಾಂಪೊನೆಂಟ್ಸ್ ಸರ್ಕ್ಯೂಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ ಡಿಟ್ಯಾಚಬಲ್ ಇರುತ್ತೆ, ರಿಮೂವಬಲ್ ಇರುತ್ತೆ, ರಿಮೂವ್ ಮಾಡ್ಬೋದು ಕಾಂಪೊನೆಂಟ್ಸ್ಗಳನ್ನ. ಆದರೆ in the individual components of the IC cannot be separated. IC ಒಳಗಡೆ ಇರೋ ರೆಸಿಸ್ಟರ್ಸ್, ಟ್ರಾನ್ಸಿಸ್ಟರ್ಸ್, ಡಯೋಡ್ಸ್, ಕೆಪಾಸಿಟರ್ಸ್ ನ ರಿಮೂವ್ ಮಾಡಕ್ ಬರಲ್ಲ. ಅದು ಫ್ಯಾಬ್ರಿಕೇಶನ್ ಆಗಿರ್ತದೆ. cannot be separated or disconnected. ಅವನ್ನ cannot separate ಮಾಡೋಕ್ಕಾಗಲ್ಲ, ಡಿಸ್ಕನೆಕ್ಟ್ ಮಾಡೋಕ್ಕಾಗಲ್ಲ. ಅಂಡ್ ದಿ ಸರ್ಕ್ಯೂಟ್ ಇನ್ಸೈಡ್ ದಿ IC ಒಳಗಡೆ ಇರೋ ಸರ್ಕ್ಯೂಟ್ ಆಕ್ಸೆಸಬಲ್ ಓನ್ಲಿ ಥ್ರೂ ದಿ ಎಕ್ಸ್ಟರ್ನಲ್ ಪಿನ್ಸ್ ಪ್ರೊವೈಡೆಡ್ ಬೈ ದಿ ಮ್ಯಾನುಫ್ಯಾಕ್ಚರರ್. ಎಕ್ಸ್ಟರ್ನಲ್ ಪಿನ್ಸ್ ಕೊಟ್ಟಿರ್ತಾರಲ್ಲ IC ಹೊರಗಡೆ, ಆ ಪಿನ್ ಇಂದ ನಾವು ಯೂಸ್ ಮಾಡ್ಬೋದೇ ಹೊರತು ಅದ್ರ ಒಳಗಡೆ ಇರೋ ಕಾಂಪೊನೆಂಟ್ಸ್ನ ಡಿಟ್ಯಾಚ್ ಮಾಡೋಕ್ಕಾಗಲಿ ಇಲ್ಲ ಡಿಸ್ಕನೆಕ್ಟ್ ಮಾಡೋಕ್ಕಾಗಲಿ ಮಾಡೋಕ್ಕೆ ಆಗೋದಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ಇಂಟ್ರೊಡಕ್ಷನ್. Digital circuits are constructed with integrated circuits.
An integrated circuit IC is a small silicon semiconductor crystal called a chip containing electrical components such as transistor, diodes, resistors and capacitors. The various components are interconnected inside the chip to form an electrical circuit. ICs differs from the other electronic circuits composed of detachable or removable components in that individual components in the IC cannot be separated or disconnected, and the circuit inside the IC are accessible only through an external pins provided by the manufacturer. ಇದಿಷ್ಟು ಐ ಸಿ ಅಂದ್ರೆ ಡಿಜಿಟಲ್ ಸರ್ಕ್ಯೂಟ್ಗಳನ್ನ ಐಸಿಗಳಿಂದ ಮಾಡಲ್ಪಟ್ಟಿರುತ್ತೆ. ಐಸಿ ಅಂತಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬಂದ್ಬಿಟ್ಟು ಅದ್ರ ಸಿಲಿಕಾನ್ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಇಂದ ಮಾಡಲ್ಪಟ್ಟಿರುತ್ತೆ. ಇದು ಒಳಗಡೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳು ಇರ್ತವೆ. ಯಾವ್ಯಾವ ಅಂದರೆ ಟ್ರಾನ್ಸಿಸ್ಟರ್, ಡಯೋಡ್ಸ್, ರೆಸಿಸ್ಟರ್ಸ್ ಅಂಡ್ ಕೆಪಾಸಿಟರ್ಸ್. ಇವು ಡಿಟ್ಯಾಚಬಲ್ ಅಲ್ಲ, ರಿಮೂವಬಲ್ ಅಲ್ಲ, ಡಿಸ್ಕನೆಕ್ಟಬಲ್ ಅಲ್ಲ. ಬೇರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ತಗೊಂಡ್ರೆ ಅದರಲ್ಲಿರೋ ಕಾಂಪೊನೆಂಟ್ಗಳನ್ನು ಡಿಟ್ಯಾಚ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಡಿಸ್ಕನೆಕ್ಟ್ ಮಾಡ್ಬೋದು. ಆದರೆ ಐ ಸಿ ಒಳಗಡೆ ಇರೋ ಕಾಂಪೊನೆಂಟ್ಸ್ಗಳು ಡಿಟ್ಯಾಚ್ ಮಾಡೋಕ್ಕಾಗಲ್ಲ, ರಿನ್ಯೂವಲ್ ಮಾಡೋಕ್ಕಾಗಲ್ಲ, ಸಪ್ರೇಟ್ ಮಾಡೋಕ್ಕಾಗಲ್ಲ. ಇದಿಷ್ಟು ಅರ್ಥ ಐ ಸಿದು ಇಂಟ್ರಡಕ್ಷನ್. ಇವಾಗ ಅಡ್ವಾಂಟೇಜಸ್ ಆಫ್ ಐ ಸಿ. ಐಸಿದು ಅಡ್ವಾಂಟೇಜಸ್ ಆಫ್ ಐಸಿಸ್ ನೋಡೋಣ. ಐಸಿ ಪ್ಯಾಕೇಜಸ್ ಆರ್ ಸ್ಮಾಲ್ ಇನ್ ಸೈಜ್. ಸಣ್ಣದಿರುತ್ತೆ ಐಸಿ ಪ್ಯಾಕೇಜಸ್. ಲೋ ಪವರ್ ಕನ್ಸಂಪ್ಷನ್. ಐಸಿಗಳು ಪವರ್ನ ಕಡಿಮೆ ಕನ್ಸಂಪ್ಷನ್ ಮಾಡುತ್ತೆ, ಲೋ ಪವರ್ ಕನ್ಸಂಪ್ಷನ್ ಆಗಿರುತ್ತೆ. ಲೋ ಕಾಸ್ಟ್ ಆಫ್ ಐಸಿಸ್ ತುಂಬಾ ಚೀಪಲ್ಲಿ ಸಿಗುತ್ತೆ. ಲೋ ಕಾಸ್ಟ್ ಆಫ್ ಐಸಿಸ್ ಮೇಕ್ಸ್ ದಮ್ ಎಕನಾಮಿಕಲ್ ಟು ಯೂಸ್ ಮಾಡೋಕ್ಕೆ ಒಳ್ಳೆ ಎಕನಾಮಿಕಲ್ ಕಾಂಪೊನೆಂಟ್ ಇದು. ಹೈ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ. ಹೈ ಆಪರೇಟಿಂಗ್ ಸ್ಪೀಡ್ ತುಂಬಾ ಸ್ಪೀಡ್ ಆಗಿರುತ್ತೆ. ಐಸಿಸ್ ರೆಡ್ಯೂಸಸ್ ದಿ ನಂಬರ್ ಆಫ್ ಎಕ್ಸ್ಟರ್ನಲ್ ವೈರಿಂಗ್ ಕನೆಕ್ಷನ್ಸ್. ಐಸಿಗಳು ಯೂಸ್ ಮಾಡೋದ್ರಿಂದ ನಂಬರ್ ಆಫ್ ಎಕ್ಸ್ಟರ್ನಲ್ ವೈರಿಂಗ್ ಕನೆಕ್ಷನ್ಸ್ಗಳನ್ನ ರಿಡ್ಯೂಸ್ ಮಾಡ್ಬೋದು. ಇನ್ನೊಂದ್ಸರಿ ಹೇಳ್ತೀನಿ ಅಡ್ವಾಂಟೇಜಸ್ ಆಫ್ ಐಸಿಸ್. ಐಸಿ ಪ್ಯಾಕೇಜಸ್ ಆರ್ ಸ್ಮಾಲ್ ಇನ್ ಸೈಜ್, ಲೋ ಪವರ್ ಕನ್ಸಂಪ್ಷನ್, low cost of ICs makes them economical to use, high reliability, high operating speed. ICs reduces the number of external wiring connections. Idishtu ICs advantages. Next, classification of logic families. Logic family na classifications. Logic family classification. Logic family na ಎರಡು ವಿಧವಾಗಿ ಕ್ಲಾಸಿಫೈ ಮಾಡಿದ್ದೀವಿ ಮೇನ್ ಆಗಿ ಲಾಜಿಕ್ ಫ್ಯಾಮಿಲೀಸ್ನ. ಬೈಪೋಲಾರ್ ಫ್ಯಾಮಿಲೀಸ್, ಯೂನಿಪೋಲಾರ್. ಎರಡು ಮೇನ್ ವಿಧ, ಬೈಪೋಲಾರ್ ಅಂಡ್ ಯೂನಿಪೋಲಾರ್. ಬೈಪೋಲಾರ್ ಫ್ಯಾಮಿಲೀಸ್, ಯೂನಿಪೋಲಾರ್ ಫ್ಯಾಮಿಲೀಸ್. ಬೈಪೋಲಾರ್ ಫ್ಯಾಮಿಲಿಯಲ್ಲಿ ಮತ್ತೆ ಎರಡು ವಿಧ. ಬೈಪೋಲಾರ್ ಅಲ್ಲಿ ಏನೇನು? ಸ್ಯಾಚುರೇಟೆಡ್, ನಾನ್ ಸ್ಯಾಚುರೇಟೆಡ್. ಯೂನಿಪೋಲಾರ್ ಅಲ್ಲಿ ಮೂರು: ಪಿ ಮಾಸ್, ಎನ್ ಮಾಸ್, ಸಿ ಮಾಸ್. ಯೂನಿಪೋಲಾರ್ ಅಲ್ಲಿ ಪಿ ಮಾಸ್, ಎನ್ ಮಾಸ್, ಸಿ ಮಾಸ್. ಬೈಪೋಲಾರ್ ಅಲ್ಲಿ ಸ್ಯಾಚುರೇಟೆಡ್, ನಾನ್ ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಲ್ಲಿ ಆರ್ ಟಿ ಎಲ್, ಡಿ ಸಿ ಟಿ ಎಲ್, ಡಿ ಟಿ ಎಲ್, ಎಚ್ ಟಿ ಎಲ್, ಐ ಐ ಎಲ್ or I square L, last TTL. ಇಷ್ಟು ವಿಧ. ನಾನ್ ಸ್ಯಾಚುರೇಟೆಡ್ ಅಲ್ಲಿ ಎರಡು ವಿಧ: ಸ್ಕಾಟ್ಕಿ, ECL. ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಐಸಿಸ್. Logic families are classified mainly into two types: bipolar and unipolar. Bipolar are again classified into two types: saturated and unsaturated. Saturated alli RTL, DCTL, DTL, HTL, IL or I square L, TATL. Non saturated alli Schottky, ECL.
ಯೂನಿಪಾಲರ್ಲಿ PMOS, NMOS, CMOS ಇದಿಷ್ಟು ಟೈಪ್ಸ್ ಆಫ್ ಲಾಜಿಕ್ ಫ್ಯಾಮಿಲೀಸ್. ಇವಾಗ ಲಾಜಿಕ್ ಫ್ಯಾಮಿಲೀಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಕ್ಯಾಟಗರೀಸ್ ಬೇಸ್ಡ್ ಆನ್ ದಿ ಡೈರೆಕ್ಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್. ಚಾರ್ಜ್ ಕ್ಯಾರಿಯರ್ಸ್ ಡೈರೆಕ್ಷನ್ ಮೇಲೆ ಎರಡು ಟೈಪ್ ಮಾಡಿದ್ದೀವಿ ನಾವು. ಅದರೊಳಗಡೆ ಚಾರ್ಜಸ್ ಏ ರೀತಿ ಕ್ಯಾರಿ ಆಗುತ್ತೆ ಅದರದ್ದು ಡೈರೆಕ್ಷನ್ ಮೇಲೆ ಡಿಪೆಂಡ್ ಮಾಡಿ ಎರಡು ಟೈಪ್ ಮಾಡಿದ್ದೀವಿ, ಬೈಪೋಲಾರ್ ಮತ್ತೆ ಯೂನಿಪೋಲಾರ್ ಅಂತ. ಬೈಪೋಲಾರ್ ಲಾಜಿಕ್ ಫ್ಯಾಮಿಲೀಸ್ ಫರ್ದರ್ ಡಿವೈಡೆಡ್ ಇಂಟು ಸ್ಯಾಚುರೇಟೆಡ್ ಅಂಡ್ ನಾನ್ ಸ್ಯಾಚುರೇಟೆಡ್ ಲಾಜಿಕ್. ಬೈಪೋಲಾರ್ನ ಮತ್ತೆ ಫರ್ದರ್ ಡಿವೈಡ್ ಮಾಡಿದ್ವಿ ಸ್ಯಾಚುರೇಟೆಡ್ ನಾನ್ ಸ್ಯಾಚುರೇಟೆಡ್ ಅಂತ. ಯೂನಿಪೋಲಾರ್ ಅಲ್ಲಿ PMOS ಅಂದ್ರೆ ಪಿ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. PMOS ಅಂದ್ರೆ ಪಿ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. NMOS ಅಂದ್ರೆ ಎನ್ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. CMOS ಅಂದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. P ಅಂದ್ರೆ ಪಿ ಚಾನಲ್, N ಅಂದ್ರೆ ಎನ್ ಚಾನಲ್, C ಅಂದ್ರೆ ಕಾಂಪ್ಲಿಮೆಂಟರಿ. MOS ಅಂದ್ರೆ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. ಅದರದ್ದು ಫುಲ್ ಫಾರ್ಮ್. FET ಅಂದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಈಗ RTL ಫುಲ್ ಫಾರ್ಮ್ ಬಂದ್ಬಿಟ್ಟು ರೆಸಿಸ್ಟರ್ ಟ್ರಾನ್ಸಿಸ್ಟರ್ ಲಾಜಿಕ್. DCTL ಬಂದ್ಬಿಟ್ಟು ಡೈರೆಕ್ಟ್ ಕಪಲ್ಡ್ ಟ್ರಾನ್ಸಿಸ್ಟರ್ ಲಾಜಿಕ್. DTL ಬಂದ್ಬಿಟ್ಟು ಡಯೋಡ್ ಟ್ರಾನ್ಸಿಸ್ಟರ್ ಲಾಜಿಕ್. HTL ಬಂದ್ಬಿಟ್ಟು ಹೈ ಥ್ರೆಶೋಲ್ಡ್ ಲಾಜಿಕ್. ITL ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಇಂಜೆಕ್ಷನ್ ಲಾಜಿಕ್. IIL ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಇಂಜೆಕ್ಷನ್ ಲಾಜಿಕ್. TTL ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ ಲಾಜಿಕ್. ECL ಬಂದ್ಬಿಟ್ಟು ಎಮಿಟರ್ ಕಪಲ್ಡ್ ಲಾಜಿಕ್. ಇನ್ನೊಂದ್ಸರಿ ಹೇಳ್ತಿರೋ ನಿಧಾನಕ್ಕೆ ಬರ್ಕೊಡಿ. PMOS ಅಂದ್ರೆ ಪಿ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. NMOS ಅಂದ್ರೆ ಎನ್ ಚಾನಲ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. CMOS ಅಂದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ FET. FET ಅಂತಂದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. RTL ಅಂದ್ರೆ ರೆಸಿಸ್ಟರ್ ಟ್ರಾನ್ಸಿಸ್ಟರ್ ಲಾಜಿಕ್. DCTL ಅಂದ್ರೆ ಡೈರೆಕ್ಟ್ ಕಪಲ್ಡ್ ಟ್ರಾನ್ಸಿಸ್ಟರ್ ಲಾಜಿಕ್. DTL ಅಂತಂದ್ರೆ ಡಯೋಡ್ ಟ್ರಾನ್ಸಿಸ್ಟರ್ ಲಾಜಿಕ್. HTL ಅಂದ್ರೆ ಹೈ ಥ್ರೆಶೋಲ್ಡ್ ಲಾಜಿಕ್. IITL ಅಂದ್ರೆ ಇಂಟಿಗ್ರೇಟೆಡ್ ಇಂಜೆಕ್ಷನ್ ಲಾಜಿಕ್. TTL ಅಂತಂದ್ರೆ ಟ್ರಾನ್ಸಿಸ್ಟರ್ ಲಾಜಿಕ್. ECL ಅಂತಂದ್ರೆ ಎಮಿಟರ್ ಕಪಲ್ಡ್ ಲಾಜಿಕ್. ECL ಅಂದ್ರೆ ಎಮಿಟರ್ ಕಪಲ್ಡ್ ಲಾಜಿಕ್. ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಐಸಿಸ್ ಆಯಿತು. ಈಗ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಜನರಲ್ ಕ್ಯಾಟಗರಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಐಸಿಸ್ನ ಟೂ ಜನರಲ್ ಕ್ಯಾಟಗರಿ, ಲೀನಿಯರ್ ಐಸಿಸ್ ಅಂಡ್ ಡಿಜಿಟಲ್ ಐಸಿಸ್. ಲೀನಿಯರ್ ಐಸಿಸ್ ಅಂತ ಮತ್ತೆ ಡಿಜಿಟಲ್ ಐಸಿಸ್ ಅಂತ ಎರಡು ಕ್ಯಾಟಗರಿ. ಲೀನಿಯರ್ ಐಸಿಸ್ ಆಪರೇಟ್ ವಿತ್ ಕಂಟಿನ್ಯೂಸ್ ಸಿಗ್ನಲ್ಸ್ ಅಂಡ್ ಆರ್ ಯೂಸ್ಡ್ ಟು ಕನ್ಸ್ಟ್ರಕ್ಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಸಚ್ ಆಸ್ ಆಂಪ್ಲಿಫೈಯರ್ಸ್, ವೋಲ್ಟೇಜ್ ಕಂಪ್ಯಾರೇಟರ್ಸ್ ಎಕ್ಸೆಟ್ರಾ. ಲೀನಿಯರ್ ಐಸಿಸ್ಗಳನ್ನು ಆಪರೇಟ್ ವಿತ್ ಕಂಟಿನ್ಯೂಸ್ ಸಿಗ್ನಲ್ ಕೊಟ್ಟು ಆಪರೇಟ್ ಮಾಡ್ತೀವಿ. ಅಂಡ್ ಆರ್ ಯೂಸ್ ಟು ಕನ್ಸ್ಟ್ರಕ್ಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಸಚ್ ಆಸ್ ಆಂಪ್ಲಿಫೈಯರ್ಸ್, ವೋಲ್ಟೇಜ್ ಕಂಪ್ಯಾರೇಟರ್ಸ್ ಈ ಥರ ಸರ್ಕ್ಯೂಟ್ಗಳಲ್ಲಿ ಎಕ್ಸೆಟ್ರಾ. ಈ ಥರ ಸರ್ಕ್ಯೂಟ್ಗಳಲ್ಲಿ ಲೀನಿಯರ್ ಐಸಿಸ್ಗಳನ್ನು ಯೂಸ್ ಮಾಡ್ತೀವಿ. ಆಂಪ್ಲಿಫೈಯರ್ ಮತ್ತು ವೋಲ್ಟೇಜ್ ಕಂಪ್ಯಾರೇಟರಲ್ಲಿ ಲೀನಿಯರ್ ಸರ್ಕ್ಯೂಟ್ಸ್ಗಳನ್ನು ಯೂಸ್ ಮಾಡ್ತೀವಿ. ಡಿಜಿಟಲ್ ಐಸಿಸ್ ಎಲ್ಲಿ ಯೂಸ್ ಮಾಡ್ತೀವಿ? ಡಿಜಿಟಲ್ ಐಸಿಸ್ ಆಪರೇಟ್ ವಿತ್ ಬೈನರಿ ಸಿಗ್ನಲ್ಸ್. ಲೀನಿಯರ್ ಐಸಿಸ್ ಆಪರೇಟ್ ವಿತ್ ಕಂಟಿನ್ಯೂಸ್ ಸಿಗ್ನಲ್ ಅಂದರೆ ಈ ಥರ ಅನಲಾಗ್ ಕಂಟಿನ್ಯೂಸ್ ಸಿಗ್ನಲ್ ಯೂಸ್ ಮಾಡಿ ಆಗೋದು ಲೀನಿಯರ್ ಐಸಿಸ್ಗಳು. ಅವನ್ನ ನಾವು ಆಂಪ್ಲಿಫೈಯರ್ಸು, ವೋಲ್ಟೇಜ್ ಕಂಪ್ಯಾರೇಟರ್ಸು ಆ ಥರದರಲ್ಲಿ ಯೂಸ್ ಮಾಡ್ತೀವಿ ಲೀನಿಯರ್ ಐಸಿಸ್ಗಳನ್ನು. ಡಿಜಿಟಲ್ ಐಸಿಸ್ಗಳು ಆಪರೇಟ್ ವಿತ್ ಬೈನರಿ ಸಿಗ್ನಲ್ 1 or 0, ಹೈ ಆರ್ ಲೋ, ಆ ರೀತಿ ಸಿಗ್ನಲ್ಸ್ ಆರ್ ಇನ್ವೇರಿಯಬಲಿ ಕನ್ಸ್ಟ್ರಕ್ಟೆಡ್ ವಿತ್ ಐಸಿಸ್. ಡಿಜಿಟಲ್ ಐಸಿಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ಲೆವೆಲ್ ಆಫ್ ಇಂಟಿಗ್ರೇಷನ್. ಮೇಲೆ ಅದನ್ನು ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ SSI ಅಂತ. SSI ಅಂದರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಡಿಸ್ಕ್ರೈಬ್ಸ್ fixed function ICs that have up to 12 gate circuits on a single chip, and they include basic gates and flip-flops. Basic gates ಅವಲ್ಲ AND, OR, NOT, XOR, XNOR, NAND, NOR ಈ 7 ಗೇಟ್ಗಳು ಮತ್ತು ನಮ್ಮ ಫ್ಲಿಪ್-ಫ್ಲಾಪ್ಸ್ ಇವನ್ನೆಲ್ಲನೂ ನಾವು ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ SSI ಯೂಸ್ ಮಾಡಿ ಐಸಿಸ್ನ ಮಾಡ್ತೀವಿ. ಡಿಸ್ಕ್ರೈಬ್ಸ್ ಫಿಕ್ಸ್ಡ್ ಫಂಕ್ಷನ್ ಆಫ್ ಐಸಿಸ್ ದಟ್ ಹ್ಯಾವ್ ಅಪ್ ಟು 12 ಗೇಟ್ ಕನ್ಸ್ಟ್ರಕ್ಷನ್. ಅದರೊಳಗಡೆ ಅಪ್ ಟು 12 ಗೇಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಈಗ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ MSI. ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಡಿಸ್ಕ್ರೈಬ್ಸ್ ಐಸಿಸ್ ದಟ್ ಹ್ಯಾವ್ ಫ್ರಮ್ 12 to 99 ಗೇಟ್ಸ್, 12ರಿಂದ
99 ಗೇಟ್ಸ್ ಒಳಗಡೆ ಇರುತ್ತೆ. ಅದೇ ಸಿಂಗಲ್ ಚಿಪ್ ಒಳಗಡೆ 12ರಿಂದ 99 ಗೇಟ್ಸ್. They include logic functions such as encoders, decoders, counters, registers, etc. ಲಾಜಿಕ್ ಫಂಕ್ಷನ್ಸ್ಗಳು ಇದಾವಲ್ಲ, ಎನ್ಕೋಡರ್ಗಳು, ಡಿಕೋಡರ್ಗಳು, ಕೌಂಟರ್ಸು, ರಿಜಿಸ್ಟರ್ಸ್ ಇವೆಲ್ಲವಲ್ಲ, ಇವೆಲ್ಲವನ್ನು ನಾವು ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಯೂಸ್ ಮಾಡಿ ಐಸಿಸ್ ಮಾಡ್ತೀವಿ. ಡಿಸ್ಕ್ರೈಬ್ಸ್ ಐಸಿಸ್ ದಟ್ ಹ್ಯಾವ್ ಅಪ್ ಟು 12 to 99 ಗೇಟ್ ಆನ್ ದಿ ಚಿಪ್. ಒಂದು ಚಿಪ್ಪು ಒಳಗಡೆ ಎಷ್ಟು ಗೇಟ್ಗಳು ಇಡಿಸ್ತವೆ ಅದ್ರ ಮೇಲೆ ಇವು ಡಿಫ್ರೆನ್ಶಿಯೇಟ್ ಮಾಡಿರೋದು. ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಅಲ್ಲಿ ಓನ್ಲಿ ಅಪ್ ಟು 12 ಮಾತ್ರ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್, SSI ಅಲ್ಲಿ, MSI ಅಲ್ಲಿ, ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಅಲ್ಲಿ 12ರಿಂದ 99 ಗೇಟ್ ಒಳಗಡೆ ಇರುತ್ತೆ. ಅವು ನಾವು ಎನ್ಕೋಡರ್ಸ್, ಡಿಕೋಡರ್ಸ್, ಕೌಂಟರ್ಸ್, ರಿಜಿಸ್ಟರ್ಸ್. SSIಗೆ ನಮ್ದು ಗೇಟ್ಸ್, ಬೇಸಿಕ್ ಗೇಟ್ಸ್ ಮತ್ತೆ ಫ್ಲಿಪ್ ಫ್ಲಾಪ್ಸ್. ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, LSI. Large scale integration is a classification of IC with complexities of 100 to 9999 gates per chip. Include memories. ಮೆಮೊರಿಗಳು ಇದಾವಲ್ಲ, ಮೆಮೊರೀಸ್ಗೆ ಇದನ್ನ ಈ ಥರ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತೀವಿ. ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, LSI, ಕ್ಲಾಸಿಫಿಕೇಶನ್ ಆಫ್ ಐಸಿಸ್. ಈ ಐಸಿಸ್ಗಳು 100ರಿಂದ 9999 ಗೇಟ್ಸ್ ಒಂದೇ ಚಿಪ್ಪಲ್ಲಿ, ಸಿಂಗಲ್ ಚಿಪ್ಪಲ್ಲಿ ಅಷ್ಟು ಗೇಟ್ಸ್ ಒಳಗಡೆ ಫ್ಯಾಬ್ರಿಕ್ ಮಾಡಿರ್ತೀವಿ. ಇದು ಎಲ್ಲಂದ್ರೆ ಮೆಮೊರೀಸ್ಗಳು ಇದಾವಲ್ಲ ಅದನ್ನ ಇದು ಯೂಸ್ ಮಾಡ್ತೀವಿ. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, VLSI, ಡಿಸ್ಕ್ರೈಬ್ಸ್ ಐಸಿಸ್ ವಿತ್ ಕಾಂಪ್ಲೆಕ್ಸಿಟಿ ಆಫ್ 10,000 to 99,999 ಗೇಟ್ಸ್ ಪರ್ ಚಿಪ್. 10,000ದಿಂದ 99,999 ಗೇಟ್ಸ್ ಒಂದೇ ಚಿಪ್ ಅಲ್ಲಿ ಇರುತ್ತೆ. ಅದನ್ನ ನಾವು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, VLSI ಅಂತ ಕರಿತೀವಿ. Logic family classification ಅರ್ಥ ಆಯ್ತಲ್ಲ. Mainly classified into 2 types, bipolar and unipolar. Bipolar again classified into 2 types, saturated, non-saturated. Saturated ಅಲ್ಲಿ TTL, RTL, DCTL, DTL, HTL, IIL, I2L ಅಥವಾ TTL. Non-saturated ಅಲ್ಲಿ Schottky, ECL. Unipolar ಅಲ್ಲಿ PMOS, NMOS, CMOS. ಲೀನಿಯರ್ ಐಸಿಸ್, ಡಿಜಿಟಲ್ ಐಸಿಸ್. ಲೀನಿಯರ್ ಐಸಿಸ್ಗಳನ್ನ ಕಂಟಿನ್ಯೂಸ್ ಸಿಗ್ನಲ್ ಕೊಟ್ಟು ನಾವು ಅದನ್ನ ಆಪರೇಟ್ ಮಾಡ್ತೀವಿ. ಅದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಆಂಪ್ಲಿಫೈರ್ಸ್ ಮತ್ತೆ ವೋಲ್ಟೇಜ್ ಕಂಪರೇಟರ್ ಯೂಸ್ ಮಾಡ್ತೀವಿ. ಡಿಜಿಟಲ್ ಐಸಿಸ್ಗಳನ್ನ ನಾವು ಬೈನರಿ ಸಿಗ್ನಲ್ಸ್ಗಳನ್ನ ಕೊಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಡಿಜಿಟಲ್ ಐಸಿಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ಅದನ್ನ ಕ್ಲಾಸಿಫಿಕೇಶನ್ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್. ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್, SSI. ಎಷ್ಟು ಗೇಟ್ಸ್ ಇರುತ್ತೆ ಅದರಲ್ಲಿ? ಅಪ್ ಟು 12 ಗೇಟ್ಸ್. ಬೇಸಿಕ್ ಗೇಟ್ಸ್ ಮತ್ತೆ ಫ್ಲಿಪ್ ಫ್ಲಾಪ್ಸ್ ಇದರಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್, MSI. ಇದು ಬಂದ್ಬಿಟ್ಟು 12ರಿಂದ 99 ಗೇಟ್ಸ್ ಒಳಗಡೆ ಇರುತ್ತೆ. ಇದು ನಾವು ಡಿಕೋಡರ್ಸ್, ಎನ್ಕೋಡರ್ಸ್, ಕೌಂಟರ್ಸ್, ರೆಜಿಸ್ಟರ್ಸ್ಗಳನ್ನೆಲ್ಲ ಈ ಟೆಕ್ನಾಲಜಿ ಯೂಸ್ ಮಾಡಿ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಅಲ್ಲಿ ಐಸಿಸ್ನ ಮಾಡ್ತೀವಿ. ಆ ಒಂದು ಸಿಂಗಲ್ ಐಸಿ ಚಿಪ್ ಒಳಗಡೆ 12ರಿಂದ 99 ಗೇಟ್ಸ್ ಇರ್ತವೆ. ಒಂದು ಸಿಂಗಲ್ ಐಸಿ ಚಿಪ್ ಒಳಗಡೆ ಬರೀ 12 ಇದ್ರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್, 12ರಿಂದ 99 ಇದ್ರೆ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್. ನೆಕ್ಸ್ಟ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. LSI 99 ಇಂದ 9,999 ಗೇಟ್ಸ್ ಪರ್ ಸಿಂಗಲ್ ಐಸಿ ಚಿಪ್ ಒಳಗಡೆ. ಇದನ್ನು ನಾವು ಮೆಮೊರೀಸ್ಗಳನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಕೌಂಟರ್ಸ್, ಎನ್ಕೋಡರ್ಸ್, ಡಿಕೋಡರ್ಸ್, ರೆಜಿಸ್ಟರ್ಸ್. ಇಲ್ಲಿ ಫ್ಲಿಪ್ ಫ್ಲಾಪ್ಸ್, ಬೇಸಿಕ್ ಗೇಟ್ಸ್. ಇಲ್ಲಿ ಮೆಮೊರೀಸ್. ಲಾಸ್ಟ್ ಫೋರ್ತ್ ವೆರಿ ಲಾರ್ಜ್ ಸ್ಕೇಲ್ integration, very large scale integration, VLSI.
ಇಲ್ಲಿ ಅಪ್ ಟು 10,000 ಇಂದ 99,999 1 lakh 10,000 ಇಂದ 1 lakh ಒಳಗಡೆ ಐಸಿಸ್ ಪರ್ ಸಿಂಗಲ್ ಚಿಪ್ ಅಲ್ಲಿ ಇರ್ತದೆ. ಅದನ್ನು ನಾವು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಜಿಟಲ್ ಐಸಿಸ್ ಕ್ಯಾರೆಕ್ಟರಿಸ್ಟಿಕ್ಸ್. Some important characteristics of various logic families are propagation delay, speed of operation. Propagation delay ಅಂದರೆ power dissipation, fan in, fan out, noise margin. ಇವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋದು.